Good evening, dears. Let's start today's class. Ninth standard mathematics. We are in the chapter linear equation in two variables. The introduction class is already over. Today I am going to start the exercise. So in that, the first one question, the cost of a notebook is twice the cost of a pen. Write a linear equation in two variables to represent this statement. To solution for the first one question, the cost of the notebook we don't know. Is it right now? The cost of a notebook is twice the cost of a pen anta helidare. In the sense, the cost of notebook we don't know. So I am taking let the cost of a notebook ಎಸ್ ರುಪೀಸ್ ಎಕ್ಸ್ ಅಂದರೆ ಎಕ್ಸ್ ಅಂತ ತಗೊಂಡಿದ್ದೀನಿ. ಡು ಯು ನೋ ದ ವ್ಯಾಲ್ಯೂ ಆಫ್ ಆರ್ ಕಾಸ್ಟ್ ಆಫ್ ಎ ಪೆನ್? ಸೊ ಎಕ್ಸಾಕ್ಟ್ಲಿ ರುಪೀಸ್ 5, ರೈಟಾ? ಸೊ ಅಕಾರ್ಡಿಂಗ್ ಟು ದ ಈಕ್ವೇಷನ್, the cost of a notebook, ನೋಡಿ, the cost of a notebook is twice the cost of a pen, right? ಅಂದರೆ ನೋಟ್ಬುಕ್ ಕಾಸ್ಟು ಎಷ್ಟಿದೆ ಅಂತ ಹೇಳಿದರೆ ಟ್ವೈಸ್ ದ ಕಾಸ್ಟ್ ಆಫ್ ಎ ಪೆನ್. ನೋಟ್ಬುಕ್ ಈಸ್ ಟ್ವೈಸ್ ದ ಕಾಸ್ಟ್ ಆಫ್ ಎ ಪೆನ್. ನೋಟ್ಬುಕ್ಕು ಪೆನ್ನಿನ ಎರಡರಷ್ಟಿದೆ ಅಂತ, ಕರೆಕ್ಟಾ? ಅಂದರೆ ಎಕ್ಸ್ ದಟ್ ಈಸ್ ಈಕ್ವಲ್ ಟು 2xy ಅಂತ ಬರ್ಕೋಬೋದಾ? ವೈ ಎಕ್ಸ್ ಆ್ಯಕ್ಚುಲಿ ನಾನು xy ಅಂತ ಬರ್ಕೊಳ್ತೀನಿ. ಇನ್ ದ ಸೆನ್ಸ್, ಒಂದು ನಿಮಿಷ ವೆಯ್ಟ್ ಹಿಯರ್, ದಿಸ್ ಇಸ್ ನಾಟ್ ಅ ವೈ, ಲುಕ್ ಹಿಯರ್, ನೋಟ್ಬುಕ್ ಕಾಸ್ಟ್ ದಟ್ ಈಸ್ ಈಕ್ವಲ್ ಟು ಟ್ವೈಸ್ ಎ ಪೆನ್. ಪೆನ್ದು ವೈ ಇದೆ, ರೈಟ್? ಸೊ ಎಕ್ಸ್ ಈಸ್ ಈಕ್ವಲ್ ಟು 2y, ಕರೆಕ್ಟಾ? ಇದು ಬುಕ್ಕಿಂದಾಯಿತು ಅಮೌಂಟು. ಈಗ ನೋಡಿ ಈಕ್ವೇಷನಿಗೆ ಬರೋಣ. ಸೊ ಎಕ್ಸ್ 2y ಈ ಕಡೆ ಬಂದರೆ -2y ದಟ್ ಈಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ದ ಲೀನಿಯರ್ ಈಕ್ವೇಷನ್ ಫಾರ್ ದ ಗಿವನ್ ಸ್ಟೇಟ್ಮೆಂಟ್. ಕ್ಲಿಯರ್? Express the following linear equations in the form of ax plus by plus c is equal to 0 and indicate the values of a, b, c in each cases ಅಂತ ಹೇಳಿದ್ದಾರೆ, ರೈಟ್? ಲುಕ್ ಹಿಯರ್, ಎ ಬಿ ಸಿ ವ್ಯಾಲ್ಯೂಸ್ಗಳನ್ನೆಲ್ಲ ಬರೀಬೇಕು ನಾವು, ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ಲು ನಾನು ಥರ್ಡ್ ಒನ್ ತೊಗೊಂಡೆ ಅಂತ ಹೇಳಿದರೆ, ಥರ್ಡ್ ಒನ್ ಆಪ್ಷನ್ ಐ ಆಮ್ ಗೋಯಿಂಗ್ ಟು ಡೂ. ಇದರಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? ಫಸ್ಟ್ ಐ ವಿಲ್ ರೈಟ್ ದಟ್, ಇನ್ನೊಮ್ಮೆ ಬರ್ಕೊಳ್ತೀನಿ. -2x ಪ್ಲಸ್ 3y ದಟ್ ಈಸ್ ಈಕ್ವಲ್ ಟು 6, ಅಲ್ವಾ? ಈಗ ಫಸ್ಟ್ ಏನು ಮಾಡೋಣ ಅಂದರೆ ಇದು ರೀಅರೇಂಜ್ ಮಾಡ್ಕೊಳ್ಳೋಣ. ಅಂದರೆ 6ನ ಈ ಕಡೆ ತಗೊಳ್ಳೋಣ. -2x ಪ್ಲಸ್ 3y -6 ಈಸ್ ಈಕ್ವಲ್ ಟು 0 ಅಕಾರ್ಡಿಂಗ್ ಟು ಈಕ್ವೇಷನ್, ಅಲ್ವಾ? ಈಗ ಇದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್, ಯಾವ ಫಾರ್ಮಲ್ಲಿ ಇರಬೇಕು? ax ಪ್ಲಸ್ by ಪ್ಲಸ್ c ಈಸ್ ಈಕ್ವಲ್ ಟು 0 ಈ ಫಾರ್ಮೇಟಲ್ಲಿ ಇರಬೇಕಲ್ವಾ? ಎ ಅಂತ ಹೇಳಿದರೆ -2, ಎಕ್ಸ್ ಪ್ಲಸ್ ಬಿ ಅಂತ ಹೇಳಿದರೆ 3, ವೈಗೆ y ಪ್ಲಸ್ ಸಿ ಅಂತ ಹೇಳಿದರೆ -6 ದಟ್ ಈಸ್ ಈಕ್ವಲ್ ಟು 0. ಸೊ ಎ ಈಸ್ ಈಕ್ವಲ್ ಟು -2, ಬಿ ಈಸ್ ಈಕ್ವಲ್ ಟು 3, ಸಿ ಈಸ್ ಈಕ್ವಲ್ ಟು -6. ಕ್ಲಿಯರಾ? ಗೊತ್ತಾಯ್ತಾ? ನೆಕ್ಸ್ಟ್,
ಸೆಕೆಂಡ್ ಒನ್ ಎಕ್ಸಸೈಸ್. ರಿಮೈನಿಂಗ್ ಮಾಡ್ತೀರಲ್ವ ನೀವು? Read the first one question. Okay. Which one of the following option is true? ಯಾವುದು ಟ್ರೂ ಕೊಟ್ಟಿರೋ 3 ಆಪ್ಷನ್ಸಲ್ಲಿ? y is equal to 3x plus 5 ಅಂತ ಇದೆ. ಅದಕ್ಕೆ ಸೊಲ್ಯೂಷನ್ ಯುನಿಕ್ ಆಗಿರುತ್ತಾ, 2 ಇರುತ್ತಾ, ಅಥವಾ ಇನ್ಫೈನೈಟ್ ಇರುತ್ತಾ ಅಂತ. ಆಪ್ಷನ್ 3 ಎಸ್, ಇನ್ಫೈನೈಟ್ ಸೊಲ್ಯೂಷನ್ ಆರ್ ಮೆನಿ ಸೊಲ್ಯೂಷನ್ ಅಂತ ಅಲ್ವಾ? ಹೇಗೆ? ತುಂಬ ಸಿಂಪಲ್ ನೋಡ್ರಿ. ಇಲ್ಲಿ ಅಲ್ಲಿ y is equal to 3x plus 5 ಅಂತ ಇದೆ ಅಲ್ವಾ? ಎಸ್, ಇಲ್ಲಿ ನೋಡಿ, ಇಲ್ಲಿ ಹೇಗೆ ಅಂತ ಹೇಳಿದರೆ, ಈಗ ನಾವು ಎಕ್ಸಿಗೆ ವ್ಯಾಲ್ಯೂ ಕೊಟ್ಕೊಳ್ತಾ ಹೋದರೆ ನಮಗೆ y ಈಸ್ ಈಕ್ವಲ್ ಟು ಅಂದರೆ y ವ್ಯಾಲ್ಯೂ ಗೊತ್ತಾಗುತ್ತೆ, ಹೌದಲ್ವಾ? ಈಗ ಫಸ್ಟ್ ಎಕ್ಸಿಗೆ ಏನು ಮಾಡೋಣ ಅಂತ ಹೇಳಿದರೆ 0 ಕೊಡೋಣ. ಅವಾಗ ಇಲ್ಲೇನಾಗುತ್ತೆ, y ವ್ಯಾಲ್ಯೂ ಏನಾಗುತ್ತೆ? 3 × 0 0, ಬರೀ 5 ಸಿಗುತ್ತೆ ಅಲ್ವಾ? ಈಗ ಎಕ್ಸ್ಗೆ ವ್ಯಾಲ್ಯೂ 1 ಕೊಡೋಣ. ಎಕ್ಸ್ ವ್ಯಾಲ್ಯೂ 1 ಕೊಟ್ವಿ ಅಂತ ಹೇಳಿದ್ರೆ y ವ್ಯಾಲ್ಯೂ ಏನಾಗುತ್ತೆ? 3 1s 1, 3 1s 3 ಪ್ಲಸ್ 5 ಬಿಕಮ್ 8. ಈಗ ಎಕ್ಸ್ಗೆ ನಾವು 2 ಕೊಟ್ಟಿವಿ ಅಂತ ಹೇಳಿದರೆ 3 2s 6 ಪ್ಲಸ್ 5 ಅಂದರೆ 11. ಅಂದರೆ ನಾವು ಇದೇ ರೀತಿ ಕಂಟಿನ್ಯೂ ಹಾಕ್ಕೊಳ್ತಾ ಹೋಗ್ಬೋದಲ್ವ ನಾವು? ಅದಕ್ಕೆ ಇನ್ಫೈನೈಟ್ ಅಂತ. ರೈಟ್ 4 ಸೊಲ್ಯೂಷನ್ಸ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. 4 ಸೊಲ್ಯೂಷನ್ಸ್ಗಳನ್ನ ಬರೀಬೇಕಂತೆ. ಅಂದರೆ ಇದಕ್ಕೂ ಅಷ್ಟೇ, ಸೇಮ್ ಆ್ಯಸ್ ಇಟ್ ಈಸು. ಈಗ ನೋಡ್ರಿ, 2x ಪ್ಲಸ್ y ಈಸ್ ಈಕ್ವಲ್ ಟು 7 ಇದೆ. ಈಗ ಏನು ಮಾಡ್ತೀರಾ? ಫಸ್ಟ್ ಸೊಲ್ಯೂಷನ್ ಏನು ಮಾಡೋಣ ಅಂದರೆ, ಎಕ್ಸಿಗೆ ಏನು ಹಾಕೊಳ್ಳೋಣ? 0 ಹಾಕೊಳ್ಳೋಣ. ಅಲ್ಲಿಗೆ 2 × 0 0 ಪ್ಲಸ್ y ಈಸ್ ಈಕ್ವಲ್ ಟು 7, y ಈಸ್ ಈಕ್ವಲ್ ಟು 7 ಆಯಿತು. ಈಗ x ಈಸ್ ಈಕ್ವಲ್ ಟು 1 ಹಾಕೋಣ. ಅವಾಗ 2 × 1 plus y is equal to 7. 2 plus y is equal to 7. y is equal to 7 minus 2, y is equal to 5. ಈಗ 2ಗೆ x ಜಾಗದಲ್ಲಿ 2 ಹಾಕೋಣ. ಅಲ್ಲಿಗೆ 2 × 2 plus y is equal to 7. 2 2s 4 plus y is equal to 7. y is equal to 7 minus 4, y is equal to 3. ಈ ರೀತಿ ಅಲ್ವಾ? ನೆಕ್ಸ್ಟ್ ಥರ್ಡ್ ಒನ್ ನೋಡಿ ಏನಿದೆ. Check which of the following are solutions of the equations x minus 2y is equal to 4. x minus 2y is equal to 4 ಈ ಸೊಲ್ಯೂಷನ್ನ ಹೊಂದಿರಬೇಕಂತಲ್ವಾ? ಈ ಈಕ್ವೇಷನಿಗೆ ಸೊಲ್ಯೂಷನ್ಸ್ ಯಾವ್ಯಾವು ಅಂತ ಕಂಡುಹಿಡಿಯಬೇಕು. ಓಕೆ, ಟೈಮ್. ಇಲ್ಲ, x minus 2y is equal to 4 ಇದೆ. ಫಸ್ಟ್ ಆಪ್ಷನಲ್ಲಿ 0, 2 ಇದೆ ಅಲ್ವಾ? ಅಂದರೆ ಇದು x, ಇದು y ಇದ್ದಂಗೆ. ಇಲ್ಲ ಹಾಕಿ ಇದೆ, x ವ್ಯಾಲ್ಯೂ 0 ಇದೆ, y ವ್ಯಾಲ್ಯೂ 2 ಇದೆ. ಇದನ್ನು ಈಕ್ವೇಷನಿಗೆ ಹಾಕಬೇಕಷ್ಟೇ ನಾವು.
ಈಗ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 4 ಇದೆ ಅಲ್ವಾ. ಎಕ್ಸ್ ಅಂದರೆ 0, ವೈ ಅಂತ ಹೇಳಿದರೆ 2, ಅಲ್ಲಿಗೆ 4 ಆಗುತ್ತೆ. 0 ಮೈನಸ್ 4 ಇಸ್ ಈಕ್ವಲ್ ಟು 4, ಮೈನಸ್ 4 ಇಸ್ ನಾಟ್ ಈಕ್ವಲ್ ಟು 4, ರೈಟ್. ಈಗ ಅದೇ ರೀತಿ ಇನ್ನೊಂದು ನೋಡ್ರಿ, 2,0 ಬೇಡ, 1,1 ಮಾಡೋಣ. ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 4 ಇದೆ. ಎಕ್ಸ್ ಅಂದರೆ 1 ಮೈನಸ್ 2 ಇಂಟು ವೈ ಅಂತ ಹೇಳಿದರೆ 1 ಇಸ್ ಈಕ್ವಲ್ ಟು 4. 1 ಮೈನಸ್ 2 ಇಸ್ ಈಕ್ವಲ್ ಟು 4. 1 ಮೈನಸ್ 2 ಅಂದರೆ ಮೈನಸ್ 1 ಇಸ್ ಈಕ್ವಲ್ ಟು 4. ದಿಸ್ ಇಸ್ ನಾಟ್ ಈಕ್ವಲ್, ರೈಟ್. ಇಷ್ಟೇ ಇದು. ಕ್ವಶನ್ ನಂಬರ್ 4 ಏನಿದೆ ನೋಡಿ. Find the value of k. k ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಷ್ಟೆ. ಈ ಈಕ್ವೇಷನ್ ಏನು ಕೊಟ್ಟಿದ್ದಾರೆ, 2x ಪ್ಲಸ್ 3y ಇಸ್ ಈಕ್ವಲ್ ಟು k ಅಂತ ಕೊಟ್ಟಿದ್ದಾರೆ ಅಲ್ವಾ. ಅವರೇ ಕೊಟ್ಟಿದ್ದಾರೆ ಇಫ್ x ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು 1 ಅಂತ ಅಲ್ವಾ. 2 ಇಂಟು ಎಕ್ಸ್ ಅಂತ ಹೇಳಿದರೆ 2 ಪ್ಲಸ್ 3 ಇಂಟು ವೈ ಅಂತ ಹೇಳಿದರೆ 1, ದಟ್ ಈಸ್ ಈಕ್ವಲ್ ಟು ಕೆ. 2 2s 4 ಪ್ಲಸ್ 3 ಈಸ್ ಈಕ್ವಲ್ ಟು ಕೆ. ಸೊ 7 ಆಯಿತು, ಕರೆಕ್ಟಾ? ಇಷ್ಟೇ, ಅರ್ಥ ಆಯ್ತಲ್ಲ.